ಮಹಾಲಕ್ಷ್ಮಿ ಅವರನ್ನ ಕಣಕ್ಕೆ ಇಳಿಸಬೇಕು ಅಂತ ನಾವೆಲ್ಲ ತೀರ್ಮಾನ ಮಾಡಿದ್ದೀವಿ. ಮಹಾಲಕ್ಷ್ಮಿ ಅಕ್ಕ ಕಾರ್ಪೊರೇಟರ್ ನೀವು ಮಾಡೇ ಮಾಡ್ತೀರಾ, ನಮ್ಗೆ ವಿಶ್ವಾಸ ಇದೆ, ನಾವು ಜೊತೆಗಿದ್ದೀವಿ, ಸಹಕಾರ ಎಲ್ಲ ಕೊಡ್ತೀವಿ ಅಂತೇಳಿ ಸ್ಥಳೀಕರಾಗಿದ್ದೀಯಾ ಅಂತೇಳಿ ಅವ್ರು ಬೆಂಬಲ ಸೂಚನೆ ಮಾಡಿದ್ದಾರೆ ಸರ್. ಅವ್ರಿಗೂ ನನ್ನ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀನಿ ಸರ್. ಮಹಾಲಕ್ಷ್ಮಿ ಅಕ್ಕ ಅವ್ರಿಗೆ ಎಲ್ಲ ಆಶೀರ್ವಾದ ಮಾಡ್ತಾರೆ ಅನ್ನೋದು ನಮ್ಮ ಭರವಸೆ ಇದೆ. ಈ ಸರಿ ಗೆದ್ದೆ ಗೆಲ್ಲಿಸ್ತೀವಿ ಅನ್ನೋದು ನಮ್ಮ ಭರವಸೆ ಇದೆ ಸರ್. ಮತ್ತು ಬಿಸಿಗೆ ಆಗಿದೆ. ಹಿಂದುಳಿದ ವರ್ಗದವರು ಅಂತ ಕೊಡಬೇಕು ಅಂತಾಗಿದೆ. ಆ ಹಿಂದುಳಿದ ವರ್ಗಕ್ಕೆ ಸೇರಿದಂತ ಗಣೇಶಣ್ಣ ಅವರು, ನಿಮ್ಮ ಸಮಾಜದವರು, ಅವ್ರ ಮಿಸಸ್ ಅನ್ನ ನಾವೆಲ್ಲ ನಿಲ್ಲಿಸಬೇಕು ಅಂತ ರಾಮೇಗೌಡರು, ನಮ್ಮ ಮುಖ್ಯವಾಗಿ ನಮ್ಮ ಸರ್ವರ್ ಅವರು, ಆಪ್ತಾಬವರು ಇವರೆಲ್ಲ ಸೇರಿ ತೀರ್ಮಾನ ಮಾಡಿದ್ದೀವಿ. ಅದನ್ನ ನಿಮ್ ಮುಂದೆ ಇಡಬೇಕು ಅಂತ ಹೇಳ್ಬಿಟ್ಟು ಇವತ್ತು ನಾನು ನಮ್ಮ ಅಪ್ಪಣೆಯನ್ನು ಕೇಳ್ತಾ ಇದ್ದೀನಿ. ನೀವೆಲ್ಲ ಹೂ ಅಂದ್ರೆ ಅವರು ಚುನಾವಣೆಗೆ ಬರ್ತಾರೆ, ಇಲ್ಲ ಅಂದ್ರೆ ಇಲ್ಲ. ಯಾಕಂದ್ರೆ ಕಾಂಗ್ರೆಸ್ ಪಕ್ಷದಿಂದ ಈ ಬಾರಿ ಅವರಿಗೆ ಟಿಕೆಟ್ ಕೊಡ್ಬೇಕು ಅಂತ ನಾವು ನೀವೆಲ್ಲ ಸೇರಿ ಒತ್ತಾಯ ಮಾಡಿ ಮಹಾಲಕ್ಷ್ಮಿ ಅವರನ್ನ ಕಣಕ್ಕೆ ಇಳಿಸಬೇಕು ಅಂತ ನಾವೆಲ್ಲ ತೀರ್ಮಾನ ಮಾಡಿದ್ದೀವಿ. ನಿಮ್ಮೆಲ್ಲರೂ ಕೂಡ ಅನುಮತಿಯನ್ನು ಕೂಡ ನಾನು ಕೇಳಲು ಈ ಒಂದು ಸಂದರ್ಭದಲ್ಲಿ ಪ್ರಯತ್ನಿಸ್ತಾ ಇದ್ದೀನಿ. ಇವತ್ತು ಇಲ್ಲಿ ಒಂದು 100 ಜನ ಸೇರಿರ್ಬೋದು, ಆದ್ರೆ ಈ 100 ಜನ ಹೋಗ್ಬಿಟ್ಟು ನಾಳೆ ನಿಮ್ಮ ಅಕ್ಕಪಕ್ಕ ಮನೆಯದವ್ರು ಇರ್ಲಿ, ನಿಮ್ ಸ್ನೇಹಿತರಿಗಿರ್ಲಿ, ಎಲ್ಲರೂ ನೀವು ಇಲ್ಲಿ ಏನ್ ನಡೆದಿದೆ ಅಂತ ಹೇಳ್ಬೋದು. ಈಗ ನೀವೇ ಸರಿ ಕೇಳಿಸ್ಕೊಳ್ಳಿಲ್ಲ ಅಂದ್ರೆ ಏನಾಗಲ್ಲ. ಯಾಕಂದ್ರೆ ಇವತ್ತು ನಿಮ್ಮ ಪ್ರತಿನಿಧಿಯಾಗಿ ಮಹಾಲಕ್ಷ್ಮಿ ಅಕ್ಕ ಅವ್ರಿಗೆ ನಾವು ನಿಲ್ಸ್ಬೇಕು ಅಂತ ಹೇಳ್ತಾ ಇರೋದು. ಇಲ್ಲಿ ಸುಮ್ಮನೆ ಬಂದ್ವಿ, ಕೂತ್ಕೊಂಡ್ವಿ, 4 ಜನ ಮಾತಾಡಿದ್ರು, ಹೋದ್ರು ಅಂತಲ್ಲ. ಯಾಕಂದ್ರೆ ನಿಮ್ ಕೈಯಲ್ಲಿರೋದು. ನಾಳೆ ನೀರು ಬಂದಿಲ್ಲ, ಸ್ಯಾನಿಟರಿ ಪ್ರಾಬ್ಲಮು, ರೋಡ್ ಕೆಲಸ, ಇದೆಲ್ಲ ಮಾಡ್ಬೇಕಾಗಿರೋದು ಯಾರು? ಕಾರ್ಪೊರೇಟರ್. ಅವಾಗ ಇದು ಕೆಲಸ ನೀವು ಮಾಡಿಸ್ಬೇಕಾಗಿರೋದು ಯಾರ ಹತ್ರ? ಕಾರ್ಪೊರೇಟರ್ ಹತ್ರ. ಎಲ್ಲೋಗಿ ಮಾಡಿಸ್ಕೊಂತೀರಾ? ಸ್ಥಳೀಕರಣಿಗಿದ್ರೆ ಡೈರೆಕ್ಟ್ ಆಗಿ ಆಫೀಸ್ ಏನ್ ಬೇಕಾಗಿಲ್ಲ, ನೀವು ಅವ್ರ ಸ್ಥಳೀಕರು ಕೆಲಸ ಮಾಡ್ಬೋದು ಅಂತ ನೀವು ಓಟ್ ಹಾಕೋದು, ಅವ್ರ ಮನೆಗೆ ಹೋಗಿ ಮಾಡಿಸ್ಕೊಬಹುದು. ನೀವೇನಾದ್ರೂ ಸಡನ್ ಆಗಿ ನಮ್ಮ ಬೀದಿಯಲ್ಲಿ ಏನೋ ಪ್ರಾಬ್ಲಮ್ ಆಗಿದೆ ಅಂದ್ರೆ ಮಹಾಲಕ್ಷ್ಮಿ ಅಕ್ಕ ಕಾರ್ಪೊರೇಟರ್ ನೀವು ಮಾಡೇ ಮಾಡ್ತೀರಾ, ನಮ್ಗೆ ವಿಶ್ವಾಸ ಇದೆ, ನಾವು ಜೊತೆಗಿದ್ದೀವಿ. ನಾವೆಲ್ಲ ಮುಸ್ಲಿಂ ಸೇರಿ ಅಕ್ಕ ಕೈ ಹಿಡಿತಾ ಇದೀವಿ. ನೀವು ಸಮಾಜದವ್ರು ಅಕ್ಕ ಕೈ ಹಿಡಿತೀರಾ? ಏನು ಸ್ಥಳೀಕರಣ ಹಿಡಿತೀರಾ? ನಾವೆಲ್ಲ ಒಂದೇ. ಇದು ಬಂದ್ಬಿಟ್ಟು 100 ಜನ ಇದೀವಿ, ಇದು 1000 ಮನೆಗೂ ತಲುಪಬೇಕು ಈ ಮಾತು. ಅಕ್ಕ ಕಾರ್ಪೊರೇಟರ್ ಆಗಿ ಬರ್ಬೇಕು. ಇದು ನಾವೆಲ್ಲ ಸೇರಿ, ನಾವು ಆಲ್ರೆಡಿ ನಮ್ಮ ಫ್ರೆಂಡ್ ಸರ್ಕಲ್, ನಾವು ಏರಿಯಾದಲ್ಲೆಲ್ಲ ಕೂತ್ಕೊಂಡು ಮಾತಾಡಿದ್ದೀವಿ. ಎಲ್ರೂ ಸೇರಿ ಅಕ್ಕಗೆ ಕೌನ್ಸಿಲ್ ಕೂರಿಸ್ಬೇಕು, ಕಾರ್ಪೊರೇಷನ್ ಸರ್. ಬಸವಣ್ಣವ್ರನ್ನ ಇಡೀ ಜಗತ್ತೇ ಮಾಡ್ತಾ ಇದೆ, ಅದರಲ್ಲಿ ನಾವೇನು ವಿಶೇಷ ಏನಿಲ್ಲ. ಆದರೂ ಇಲ್ಲಿ ಮಾಡಬೇಕು, ಅವ್ರು ಕೊಟ್ಟಿರೋಂಥ ಒಂದು ಎಲ್ಲ ರೀತಿಯೂ ಮಾನವರಿಗೆ ಹೇಗೆ ಬದುಕಬೇಕು, ಯಾವ ಥರ ಇರಬೇಕು, ನಾವು ಒಂದಾಗಿ ಬಾಳಬೇಕು, ಮಾನವತೆಯಿಂದ ಇರಬೇಕನ್ನೋ ಒಂದು ಅದಕ್ಕೋಸ್ಕರ ಇವತ್ತು ಇಲ್ಲಿ ಒಂದು ದೊಡ್ಡದಾಗಿ ಆಚರಣೆ ಮಾಡಿದ್ವಿ. ಅದಕ್ಕೆ ನಮ್ಮ ಹಿರಿಯರಾದಂಥ BT ಶ್ರೀನಿವಾಸಮೂರ್ತಿ ಅಣ್ಣವರು ಮತ್ತು ರಾಮೇಗೌಡರು, ಸರ್ವರ್ ಬೇಗ್ ಅವರು, ಆರಾಧ್ಯ ಸರ್ ಅವರು, ಹಾಗೂ ಅರುಣ್ ಅವರು, ಕುಮಾರ್ ಅವರು, ಶಾಂತ್ ಅವರು, ಸಿದ್ದಪ್ಪ ಅವರು, ಈ ಹುಚ್ಚಪ್ಪಣ್ಣವರು ಸಹ ಎಲ್ಲರೂ ಈ ಒಂದು ವೇದಿಕೆಗೆ ಬಂದು ಈ ಬಸವ ಜಯಂತಿಯನ್ನು ಹೇಗೆ ಇರಬೇಕು ಅನ್ನೋದನ್ನು ಸಾರಿದ್ಬಿಟ್ಟು ಹೋಗಿದ್ದಾರೆ. ಅದೇ ರೀತಿ ನಾವು ಬಾಳಬೇಕು ಅನ್ನೋ ಒಂದು ಮನಸ್ಸು ಮಾಡಿ ಎಲ್ಲರೂ ಸ್ನೇಹಿತರಾಗಿ, ನಾವು ಮುಸ್ಲಿಮು, ಹಿಂದೂ, ಆ ಜಾತಿ ಈ ಜಾತಿ ಭೇದ ಭಾವ ಏನೂ ಬೇಡ, ಎಲ್ಲರೂ ಒಟ್ಟಾಗಿ ಬಾಳಬೇಕು ಅನ್ನೋದಕ್ಕೋಸ್ಕರ ಸುಮಾರು 800 ವರ್ಷಗಳ ಹಿಂದೆಯೇ ಬಸವಣ್ಣವರು ಒಂದು ದೊಡ್ಡ ಕ್ರಾಂತಿನೇ ಮಾಡಿದ್ರು.
ಆ ಕ್ರಾಂತಿಗೋಸ್ಕರ ಅವ್ರು ಕೊಟ್ಟಂಥ ಒಂದು ದಾರಿನ ನಾವು ಸ್ವಲ್ಪ ನಡೆಸ್ಕೊಂಡ್ರೂ ಸಾಕು, ನಮ್ಮ ಬಾಳು ನಿಜವಾಗೂ ನೆಮ್ಮದಿಯಾಗಿ ಸುಖವಾಗಿ ಬಾಳ್ತೀವಿ. ಯಾರ ಕೈ ಕೆಳಗೇನು ಕೆಲಸ ಮಾಡ್ತಾಯಿಲ್ಲ, ಅವ್ರವ್ರ ದುಡಿಮೆ ಮಾಡ್ತಾರೆ. ದುಡಿಮೆಯಲ್ಲಿ ತೃಪ್ತಿ ಇಲ್ಲ. ಆ ಜಾತಿಯವನು ಬಂದ, ಈ ಜಾತಿಯವನು ಬಂದ, ಈ ಭಾಷೆಯವನು ಬಂದ, ಆ ಭಾಷೆಯವನು ಬಂದ ಅಂತ ಜನಗಳು ಇದನ್ನು ಮಾಡ್ತಾಯಿದ್ದಾರೆ. ಅದೇ ಆಕ್ರೋಶದಲ್ಲಿದ್ದಾರೆ ಹೊರತು ನೆಮ್ಮದಿಯಾಗಿ ಬಾಳಬೇಕು ನಾವು. ಬಸವಣ್ಣವರು, ಕನಕದಾಸರು, ಪುರಂದಾಸರು, ಹೀಗೆ ನಾನಾ ರೀತಿ ಮಹಾ ಸಾಹಿತಿಗಳೆಲ್ಲ ಹೇಳಿದ್ದಾರೆ. ಅದನ್ನು ನಾವು ಪಾಲನೆ ಮಾಡೋಣ ಅನ್ನೋದಕ್ಕೋಸ್ಕರನೇ ಇವತ್ತು ಈ ಜಯಂತಿನ ಬಸವಣ್ಣವ್ರು ಕೊಟ್ಟಂಥ ಕೊಡುಗೆನ ನಾವು ಅಲ್ಪ ಸ್ವಲ್ಪವಾಗಿ ಎಲ್ಲ ಜನಕ್ಕೆ ಪ್ರಚಾರ ಮಾಡೋಕ್ಕೆ ಈ ಸಣ್ಣದಾದಂಥ ಒಂದು ಕಾರ್ಯಕ್ರಮವನ್ನು ಮಾಡಿದ್ದೀವಿ. ಸರ್, ಸುಮಾರು ನಾವೊಂದು 15 ವರ್ಷದಿಂದ ಈ ಕಾರ್ಯಕ್ರಮ ಜಯಂತಿ, ಎಲ್ಲ ಜಯಂತಿನೂ ಮಾಡ್ತೀವಿ. ಬಸವಣ್ಣವ್ರದ್ದಾಗಿರ್ಬೋದು, ಅಂಬೇಡ್ಕರ್ ಇರ್ಬೋದು, ಕೆಂಪೇಗೌಡದಿರ್ಬೋದು, ಕನಕದಾಸು ಮತ್ತು ಸಂಗೊಳ್ಳಿ ರಾಯಣ್ಣ, ವಾಲ್ಮೀಕಿಯವರು, ಎಲ್ಲರೂ ಅಂಬೇಡ್ಕರ್ ಅವ್ರದ್ದು ಸರಿಸಮವಾಗಿ ಮಾಡಿದ್ದೀವಿ. ಯಾರು ನಮ್ಮ ಸಮಾಜಕ್ಕೆ, ಮಾನವ ಕುಲವರಿಗೆ ಸರಿಸಮವಾಗಿ ಬಾಳಬೇಕು ಅಂತ ದಾರಿ ತೋರಿಸ್ಕೊಟ್ರು, ಅವರು ಜಯಂತಿನೆಲ್ಲ ಆಚರಣೆ ಮಾಡ್ಕೊಂಡು ಬರ್ತಾಯಿದ್ವಿ. ದೊಡ್ಡದಾಗಿ ಮಾಡ್ತೀವೋ ಚಿಕ್ಕದಾಗಿ ಮಾಡ್ತೀವೋ, ಒಟ್ಟಿನಲ್ಲಿ ಆ ವರ್ಷದಲ್ಲಿ ಆ ದಿನದಲ್ಲಿ ಆ ಕಾರ್ಯಕ್ರಮನ ನಡೆಸ್ಕೊಳ್ತಾ ಬರ್ತೀವಿ. ಅವ್ರ ಆಶೀರ್ವಾದದಿಂದನೇ ಇವತ್ತು ನಾವು ಹೊರಗಡೆ ಬಂದಿದ್ದು. ನಾವು ಸುಮಾರು 4 ಜನ 5 ಜನ ಕೌನ್ಸಿಲರ್ ಕೈ ಕೆಳಗಡೆ ಕೆಲಸ ಮಾಡಿದ್ದೀನಿ. ಕಾಂಗ್ರೆಸ್ವರೆಗೆ ಅದು ದುಡ್ದಿದ್ದೀನಿ. ಅದಕ್ಕೋಸ್ಕರ ಅದನ್ನು ಮೆಚ್ಚಿ, ನೀನು ಒಳ್ಳೆ ಹುಡುಗ ಇದೆಯಾ, ಇದರಿಂದ ನೀನು ಮಾಡು, ನಮ್ಗೆ ಸಹಕಾರ ಎಲ್ಲ ಕೊಡ್ತೀವಿ ಅಂಥೇಳಿ, ಸ್ಥಳೀಕರಾಗಿದ್ದೀಯಾ ಅಂತೇಳಿ ಅವ್ರು ಬೆಂಬಲ ಸೂಚನೆ ಮಾಡಿದ್ದಾರೆ ಸರ್. ಅವ್ರಿಗೂ ನನ್ನ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀನಿ ಸರ್. ಸರ್, ಈ ಸಾರಿ ನಮ್ಮ GBAಯಿಂದ ನಾವು ಸುಮಾರು ಶತಪ್ರಯತ್ನ ಪಟ್ಟು, ನಮ್ಮ ಹೆಸರು ಕುಮಾರಸ್ವಾಮಿ ಅಂತ, ಸಾಮ್ರಾಟ ಸರ್ ಅಧ್ಯಕ್ಷರು. ನಮ್ಮ ಗಣೇಶ್ ಅಣ್ಣವ್ರಿಗೆ ಸುಮಾರು 8-10 ವರ್ಷದಿಂದ ಟ್ರೈ ಮಾಡ್ತಿದ್ರು. ಲಾಸ್ಟ್ ಟೈಮಲ್ಲೇ ಸಿಗಬೇಕಾಗಿತ್ತು ಅವ್ರಿಗೆ, ನಮ್ಮ ಗಣೇಶ್ ಅಣ್ಣವ್ರಿಗೆ. ಈ ಸಾರಿ ಏನೋ ಒದಗಿ ಬಂದೈತೆ. ದಯವಿಟ್ಟು ಅವ್ರಿಗೆ, ಮಹಾಲಕ್ಷ್ಮಿ ಅಕ್ಕ ಅವ್ರಿಗೆ ಎಲ್ಲ ಆಶೀರ್ವಾದ ಮಾಡ್ತಾರೆ ಅನ್ನೋದು ನಮ್ಮ ಭರವಸೆ ಇದೆ. ಈ ಸಾರಿ ಗೆಲ್ಲಿಸ್ತೀವಿ ಅನ್ನೋದು ನಮ್ಮ ಭರವಸೆ ಇದೆ ಸರ್. ಪ್ರತಿಯೊಂದು ಸಮಾಜ ಸೇವಕರು ಮಾಡ್ತಾಯಿದ್ದಾರೆ, ಪ್ರತಿಯೊಂದು ಜಯಂತಿ ಮಾಡ್ತಾಯಿದ್ದಾರೆ. ಬುಕ್ ವಿತರಣೆ ಮಾಡಿದ್ರು, ಶಾಲಾ ಮಕ್ಕಳಿಗೆ ಸ್ವೀಟ್ ಎಲ್ಲ ಕೊಟ್ಟರು, ಓಲ್ಡ್ ಪೆನ್ಷನ್ ಕಾರ್ಡ್ ಕೊಟ್ಟರು ಹಿರಿಕರಿಗೆ. ಅದರ ಈ ಸರಿ ಮುಂದೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಮಾಡ್ಕೊಂಡು ಬರ್ತಾರೆ. ಮುಂದಕ್ಕೆ ಅವ್ರನ್ನ ಗೆಲ್ಲಿಸಿ ಅವ್ರ ಕಾರ್ಪೊರೇಟರ್ ಮಾಡಬೇಕು ಅಂತಲೇ ನಮ್ಮ ಆಸೆ. ಶಾಸಕರು ಅವರು ಮತ ಯಾಚನೆಗೋಸ್ಕರ, ಪಾರ್ಟಿ ಕೆಲಸಕ್ಕೋಸ್ಕರ ಹೊರಗಡೆ ಹೋಗಿದ್ದಾರೆ. ಫೋನ್ ಮಾಡಿದ್ದಕ್ಕೆ, ಆಯಿತು ಖಂಡಿತವಾಗಿ ನೀನು ಮಾಡಪ್ಪ, ನಾನು ಈ ಎಲೆಕ್ಷನ್ ಇರೋ ಡ್ಯೂಟಿ ಇರೋದ್ರಿಂದ ನಾನು ಬರೋಕ್ಕಾಯ್ತಾಯಿಲ್ಲ, ನನ್ನ ಆಶೀರ್ವಾದ ನಿನ್ನ ಮೇಲೆ ಇರ್ತದೆ, ನೀನು ಯಾವುದೇ ರೀತಿಯಲ್ಲೂ ಬಸವಣ್ಣವ್ರನ್ನ ಮುಂದೂಡೋಕೆ ಹೋಗಬೇಡ, ಅವತ್ತೇ ಕಾರ್ಯಕ್ರಮನ ಮಾಡು ಅಂತ ಹೇಳಿ ನಮಗೊಂದು ಮೆಸೇಜ್ ಕೊಟ್ಟರು. ಅದರಿಂದ ಆ ಕಾರ್ಯಕ್ರಮನ ಇವತ್ತೇ ಮುಗಿಸಿದ್ದೀವಿ. ನಮ್ಮ ಜನಪ್ರಿಯ ಶಾಸಕರಾದಂಥ ಜಮೀರಣ್ಣನವರ ನೇತೃತ್ವದಲ್ಲಿ ಈ ಕಾರ್ಯಕ್ರಮವನ್ನು ಏರ್ಪಡಿಸಿ ಮಾಡಲಾಗಿದೆ.